ಸರ್ ನನಗೆ ಕೋಡಿಂಗ್ ಕಲಿಬೇಕಾಗಿದೆ, ಝೀರೋ ಲೆವೆಲಿಂದ ನಾನು ಕಲಿಬೇಕು. ಅದನ್ನು ಹೇಗೆ ಕಲಿಯೋದು? ಹಾಗಿದ್ರೆ ಎಷ್ಟು ಟೈಮ್ ಹಿಡಿಯುತ್ತೆ ಸರ್ ಕೋಡಿಂಗ್ ಕಲೀಲಿಕ್ಕೆ? ಈ ಕ್ವಶನ್ ಭಾಳಷ್ಟು ಸ್ಟೂಡೆಂಟ್ಸ್ ಮತ್ತು ಗ್ರ್ಯಾಜುಯೇಟ್ಸ್ ನಮಗೆ ಕೇಳ್ತಾನೆ ಇರ್ತಾರೆ. ಹಳೆಯ ವಿಡಿಯೋಸ್ನಲ್ಲಿ ನೀವು ಚೆಕ್ ಮಾಡಿದ್ರೆ ಭಾಳಷ್ಟು ಕಡೆ ನಮಗೆ ಈ ಕ್ವಶನ್ಸ್ನ ಕೇಳಲಾಗಿದೆ. ಸೊ ಅದಕ್ಕೋಸ್ಕರ ಇವತ್ತು ಈ ಕ್ವಶನಿಗೆ ನಾನು ಆನ್ಸರ್ ಮಾಡಲಿದ್ದೇನೆ ಈ ವಿಡಿಯೋದಲ್ಲಿ. ಮೇನ್ ಥಿಂಗ್ ಏನು ಅಂತಂದರೆ, ನೀವು ಕೋಡಿಂಗ್ ಕಲಿಬೇಕು, ಸಾಫ್ಟ್ವೇರ್ ಜಾಬ್ಸಿಗೆ ನೀವು ರೆಡಿ ಆಗಬೇಕು ಅಂತಂದರೆ ನೀವು ಝೀರೋ ಲೆವೆಲಿಂದ ಸ್ಟಾರ್ಟ್ ಮಾಡ್ತೀರಾ. ಒಬ್ಬ ಫ್ರೆಷರ್ ಆಗಿದ್ದರೆ ನಾರ್ಮಲಿ ನೀವು ಕಲಿಬೇಕು ಅಂತಂದರೆ 3 ತಿಂಗಳು ಹಿಡಿಯುತ್ತೆ. ನೀವೇನಾದರೂ ಸ್ಟಾರ್ಟಪ್ಸ್ಗೆ ಇಂಟರ್ವ್ಯೂಗೋಸ್ಕರ ರೆಡಿ ಆಗ್ತಾ ಇದ್ದೀರಾ ಅಂತಂದರೆ ಒಂದು 4 ತಿಂಗಳ ಹಿಡಿಯುತ್ತೆ ನಾರ್ಮಲಿ. ನೀವೇನಾದರೂ ಬೇರೆ ಡೊಮೇನಿಂದ ಇದ್ದರೆ, ಓಕೆ, ನೀವು ಝೀರೋ ಲೆವೆಲಿಂದ ಕಲಿತಾ ಇದ್ದೀರಾ, ಬೇರೆ ಡೊಮೇನಿಂದ ಇದ್ದೀರಾ, ಮತ್ತು ನಿಮಗೆ ಗ್ಯಾಪ್ ಇದೆ, ಕೆರಿಯರ್ ಗ್ಯಾಪ್ ಇರುತ್ತಲ್ವ, ಆ ರೀತಿ ಏನಾದರೂ ಇದ್ದರೂ ಒಂದು ನಾರ್ಮಲಿ 6 ತಿಂಗಳಾದರೂ ಹಿಡಿಯುತ್ತೆ. ಓಕೆ, ಸೊ ಇದ್ರ ಬಗ್ಗೆನೇ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಯು ಡೋಂಟ್ ನೀಡ್ ಟು ವರಿ ಅಬೌಟ್ ದ್ಯಾಟ್. ಸೊ ಸ್ಕಿಪ್ ಮಾಡಿದೆ ಎಂಡ್ ತನಕ ನೋಡೋದನ್ನು ಮರಿಬೇಡಿ. ಹಾಗಿದ್ಮೇಲೆ ನಮ್ಮ ಫಸ್ಟ್ ಸ್ಟೆಪ್ ಯಾವುದು ಅಂತಂದರೆ, ಮಾಸ್ಟರ್ ದಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಂದರೆ ಬಹಳಷ್ಟು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಇದೆ, ರೈಟ್? ಜಾವಾ ಆಗಿರ್ಬೋದು, ಪೈಥಾನ್ ಆಗಿರ್ಬೋದು, C++, ಬೇರೆ 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 ಇದೆ, ರೈಟ್? ಸೊ ಇಫ್ ಯು ಆರ್ ಅ ಫ್ರೆಷರ್ ಆ್ಯಂಡ್ ಅ ಬಿಗಿನರ್, ಓಕೆ, ಮೈ ಸಜೆಷನ್ ಇಸ್ ಸ್ವಲ್ಪ ಸಿ ಮತ್ತು ಇದು ವಾಟ್ ವಿ ಕಾಲ್ ಇಟ್ ಆಸ್ ಜಾವಾ ಸ್ವಲ್ಪ ಟಫ್ ಆಗ್ಬೋದು ಬಿಗಿನರ್ಸ್ಗೆ, ಫ್ರೆಷರ್ಸ್ಗೆ. ಸೊ ಮೈ ಸಜೆಷನ್ ಇಸ್ ಗೋ ವಿತ್ ಪೈಥಾನ್. ದಿಸ್ ಇಸ್ ದ ಈಸಿಯೆಸ್ಟ್ ಒನ್. ಸೊ ನಿಮಗೆ ಕಂಫರ್ಟಬಲ್ ಆಗುತ್ತೆ ಕಲೀಲಿಕ್ಕೆ ಫಾರ್ ಫ್ರೆಷರ್ಸ್. ಸೊ ನಮ್ಮ ಸೆಕೆಂಡ್ ಪಾಯಿಂಟ್ ಯಾವುದು ಅಂತಂದರೆ ಡೇಟಾಬೇಸ್ ನಾಲೆಡ್ಜ್. ಸೊ ನೀವೇನು ಮಾಡ್ಬೋದು ಅಂತಂದರೆ SQLನ ಕಲಿಬೋದು. SQL ಅಂತ ನಾವೇನು ಕಲಿತೀವಿ ಇವತ್ತು ಟ್ರೆಂಡ್ ಚೇಂಜ್ ಆಗ್ತದೆ. ಪ್ರತಿಯೊಂದು ಕಂಪನಿಯಲ್ಲಿ ರಿಗಾರ್ಡಿಂಗ್ SQL ನಮಗೆ ನಾಲೆಜ್ ಇರೋದು ಭಾಳ ಇಂಪಾರ್ಟೆಂಟ್ ಆಗಿದೆ. ಹಾಗಾಗಿ ಇಂಟರ್ವ್ಯೂಸ್ನಲ್ಲಿ ಇದನ್ನು ಚೆಕ್ನೂ ಮಾಡ್ತಾ ಇದ್ದಾರೆ. ಸೊ SQL ಕಲಿತು ಸೊ ನಿಮಗೊಂದು ನಾಲೆಜ್ ಇಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಸೊ ನಮ್ಮ ಥರ್ಡ್ ಸ್ಟೆಪ್ ಯಾವುದು ಅಂತಂದರೆ ವೆಬ್ ಡೆವಲಪ್ಮೆಂಟ್ ಬೇಸಿಕ್ಸ್. ಏನು ಹೀಗೆ ಅಂತಂದರೆ ನಾವು ಕಾನ್ಸೆಪ್ಟ್ಸ್ ಲೈಕ್ ವೆಬ್ ಡೆವಲಪ್ಮೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅಂತಂದರೆ ಲೈಕ್ CSS ಆಗಿರ್ಬೋದು, HTML ಆಗಿರ್ಬೋದು, ಜಾವಾ ಸ್ಕ್ರಿಪ್ಟ್ ಆಗಿರ್ಬೋದು, ಹಾಗೆಯೇ ಫ್ರೇಮ್ ವರ್ಕ್ಸ್ ಯಾವುದು ಅಂತಂದರೆ ರಿಯಾಕ್ಟ್, ಆಂಗ್ಯುಲರ್, ಇದನ್ನು ನಾವು ಕಲಿಬೇಕಾಗಿದ್ದು ಭಾಳ ಇಂಪಾರ್ಟೆಂಟ್ ಆಗಿದೆ, ರೈಟ್? ಇದ್ರ ಮೇಲೆ ಫೋಕಸ್ ಮಾಡಿ. ಸೊ ನಮ್ಮ ಫೋರ್ತ್ ಪಾಯಿಂಟ್ ಯಾವುದು ಅಂತಂದರೆ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ಸ್. ಓಕೆ, ಇದನ್ನು ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಅಂತಂದರೆ, ಸೊ ವಿ ನೀಡ್ ಟು ಹ್ಯಾವ್ ಅ ಸ್ಟ್ರಾಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ. ಓಕೆ, ಬಿಕಾಸ್ ಕಡಿಮೆ ಟೈಮ್ನಲ್ಲಿ ಸಾಲ್ವ್ ಮಾಡೋದು, ಓಕೆ, ಕಡಿಮೆ ಮೆಮರಿ ಯೂಸ್ ಮಾಡ್ಕೊಂಡು ನಾವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಬೇಕಾಗಿರೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡ್ಬೋದು ಅಂತಂದರೆ ಕೋಡಿಂಗ್ ಚಾಲೆಂಜಸ್ನ ಸಾಲ್ವ್ ಮಾಡ್ಲಿಕ್ಕೆ ಟ್ರೈ ಮಾಡಿ, ಕೋಡಿಂಗ್ ಚಾಲೆಂಜಸ್ನ. ಓಕೆ, ಹಾಗೆಯೇ ಬಹಳಷ್ಟು ಡೇ ಬೈ ಡೇ ಲೈಕ್ ಡೇ ಟು ಡೇ ಸ್ವಲ್ಪ ಟೈಮ್ನ ಇಡೀ ಕೋಡಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ, ಕೋಡಿಂಗ್ ಕಲೀಲಿಕ್ಕೆ, ಪ್ರಾಕ್ಟೀಸ್ ಮಾಡಲಿಕ್ಕೆ. ಬಿಕಾಸ್ ಇಟ್ಸ್ ಅ ಗೇಮ್ ಆಫ್ ಪ್ರಾಕ್ಟೀಸ್. ನಾವೆಷ್ಟು ಪ್ರಾಕ್ಟೀಸ್ ಮಾಡ್ತೀವಲ್ಲ ಅಷ್ಟು ನಮ್ಮ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಓಕೆ, ಸೊ ವಿ ಕ್ಯಾನ್ ಕಾಂಪ್ರಮೈಸ್ ಆನ್ ದಿಟ್. ಸೊ ಇದ್ರ ಮೇಲೆ ಫೋಕಸ್. ಸೊ ನಮ್ಮ ಫಿಫ್ತ್ ಪಾಯಿಂಟ್ ಯಾವುದು ಅಂತಂದರೆ ಸಾಲ್ವ್ MCQs. ಓಕೆ, ಹಾಗೆಯೇ ಪ್ರಾಕ್ಟೀಸ್ ರೆಗ್ಯುಲರ್ಲಿ. ನಾವೇನು ಮಾಡಿಬಿಡ್ತೀವಿ ಅಂದರೆ ಎಲ್ಲ ಕಲ್ತ ಮೇಲೆ ಪ್ರಾಕ್ಟೀಸ್ ಮಾಡೋದನ್ನು ಸ್ವಲ್ಪ ಸ್ಲೋ ಡೌನ್ ಮಾಡ್ತೀವಿ, MCQsನ ಸಾಲ್ವ್ ಮಾಡೋದಿಲ್ಲ. ಸೊ ಫೋಕಸ್ ಮಾಡಿದ್ರ ಮೇಲೆ MCQನ ಹೆಚ್ಚಿಗೆ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿ. ಹಾಗೆಯೇ ರೆಗ್ಯುಲರ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕು. ಬಿಕಾಸ್ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ಕನ್ಸಿಸ್ಟೆನ್ಸಿ ಮಿಸ್ ಆದರೆ ಅದು ನಮಗೆ ಹೊಡೆತ ಕೊಡೋದು. ಸೊ ನಮ್ಮ ಲಾಸ್ಟ್ ಪಾಯಿಂಟ್ ಯಾವುದು ಅಂತಂದರೆ ಮಿನಿ ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡೋದು. ಎಷ್ಟಾಗುತ್ತೋ ಅಷ್ಟು ಮಿನಿ ಪ್ರಾಜೆಕ್ಟ್ಸ್ನ ಕ್ರಿಯೇಟ್ ಮಾಡಿ ಮತ್ತು ನಿಮ್ಮ ರೆಸ್ಯೂಮೇನಲ್ಲಿ, CV-ನಲ್ಲಿ ಅದನ್ನು ಇನ್ಕ್ಲೂಡ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ರಿಕ್ರೂಟರ್ಸ್ ಎದ್ರ ಮೇಲೆ ಫೋಕಸ್ ಮಾಡ್ತಾರೆ ಅಂದರೆ ಥೇರಿ ಮೇಲಲ್ಲ, ಪ್ರಾಕ್ಟಿಕಲ್ ಸ್ಕಿಲ್ಸ್ ಮೇಲೆ. ಸೊ ನಿಮಗೆ ಸ್ಕಿಲ್ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ವೆನ್ ಯು ಶೋ ಯುವರ್ ಪ್ರಾಜೆಕ್ಟ್ಸ್. ಸೊ ಅದಕ್ಕೋಸ್ಕರ ಮಿನಿ ಪ್ರಾಜೆಕ್ಟ್ಸ್ನ ಮಾಡಿಬಿಟ್ಟು ರೆಸ್ಯೂಮೇನಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಓಕೆ, ದಟ್ ವಿಲ್ ಗಿವ್ ಯು ಅ ಬೂಸ್ಟ್. ಸೊ ಇವತ್ತಿನ ನನ್ನ ಕೊನೆಯ ಮಾತೇನು ಅಂತಂದರೆ, ನಿಮಗೆ MNC-ನಲ್ಲಿ ಜಾಬ್ ಮಾಡಬೇಕಾ ಅಥವಾ ಸ್ಟಾರ್ಟಪ್ನಲ್ಲಿ ಜಾಬ್ ಮಾಡಬೇಕಾ ಅಥವಾ ಆಲ್ರೆಡಿ ಬೇರೆ ಫೀಲ್ಡ್ನಲ್ಲಿ ಇದ್ದೀರಾ ಮತ್ತು IT ಫೀಲ್ಡಿಗೆ ಶಿಫ್ಟ್ ಆಗಬೇಕು ಅಂದ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ಳಿ. ಸೊ ನಿಮಗೆ ಜಾಬ್ ಬೇಕಾದರೆ ನನ್ನ ಸಲಹೆ ಏನು ಅಂತಂದರೆ ಈಸಿಲಿ ನಿಮಗೆ ಜಾಬ್ ಸಿಗುತ್ತೆ. ಬಟ್ ದ ಥಿಂಗ್ ಇಸ್ ಲೈಕ್ ನಿಮ್ಮ ಡೆಡಿಕೇಶನ್ ಹೇಗಿದೆ. ಓಕೆ, ಸೊ ನೀವೇ ಚಾಲೆಂಜಸ್ನ ಹೇಗೆ ಎಕ್ಸೆಪ್ಟ್ ಮಾಡ್ತೀರಾ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಲರ್ನಿಂಗ್ ಆ್ಯಂಡ್ ಡೆಡಿಕೇಶನ್ ಆ್ಯಂಡ್ ಕನ್ಸಿಸ್ಟೆನ್ಸಿ. ಓಕೆ, ಸೊ ಅದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಫಿಯರ್ ಆಫ್ ಕೋಡಿಂಗ್, ನಿಮಗೇನಾದರೂ ಸರ್ ಕೋಡಿಂಗ್ ಮಾಡಬೇಕಾದ್ರೆ ನನಗೆ ಹೆದರಿಕೆ ಆಗುತ್ತೆ, ಹೇಗೆ ಕಲಿಬೇಕು, ಆ ರೀತಿ ಫಿಯರ್ ಆಫ್ ಕೋಡಿಂಗ್ ಏನಾದರೂ ಇದ್ದರೆ ಅದನ್ನು ಇವತ್ತೇ ಬಿಟ್ಬಿಡಿ. ಓಕೆ, ಪಾಸಿಟಿವ್ ಮೈಂಡ್ಸೆಟ್ನ ತೊಗೊಳ್ಳಿ. ಚಾಲೆಂಜಸ್ ಏನಾದರೂ ಬಂದರೆ ಅದನ್ನು ಎಂಬ್ರೇಸ್ ಮಾಡೋಣ. ಓಕೆ, ಯು ಡೋಂಟ್ ನೀಡ್ ಟು ವರಿ ಅಬೌಟ್ ಎನಿಥಿಂಗ್, ಇಟ್ಸ್ ವೆರಿ ಸಿಂಪಲ್. ಓಕೆ, ಸೊ ಸ್ಟಾರ್ಟ್ ಲರ್ನಿಂಗ್ ಟುಡೇ. ಅದನ್ನು ನಾನು ಹೇಳೋದು, ಡೋಂಟ್ ಡಿಲೇ. ಏನಾಗುತ್ತೆ ಅಂತಂದರೆ ನಾಳೆ ಮಾಡೋಣ ಅಂತ ಹೇಳೋಂಗಿಲ್ಲ, ನಾಳೆ ಬರೋದೇ ಇಲ್ಲ. ಸೊ ಸ್ಟಾರ್ಟ್ ಟುಡೇ ಆ್ಯಂಡ್ ಡೆಡಿಕೇಶನ್ ಆ್ಯಂಡ್ ಪರ್ಸಿವರೆನ್ಸ್ ಇರಲಿ, ಮತ್ತು ಏನೂ ಬೇಕಾಗಿಲ್ಲ, ಹೆದರೋ ಅವಶ್ಯಕತೆ ಇಲ್ಲ. ಓಕೆ, ಯು ವಿಲ್ ಲ್ಯಾಂಡ್ ಅ ಸಾಫ್ಟ್ವೇರ್ ಜಾಬ್. ಸೊ ಇದೇ ಥರನಾದ ವೀಡಿಯೋಸ್ನ ನಾನು ಮತ್ತೆ ತರ್ತಾ ಇರ್ತೀನಿ. ಸೊ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೇನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಓಕೆನಾ? ಸೊ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ.